ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 7ನೇ ತರಗತಿ ಮರುಸಿಂಚನ ವಿಜ್ಞಾನ ಪುಸ್ತಕ ಪೂರಕ ಕಲಿಕಾ ಹಂತ ಅಧ್ಯಾಯ 1ರಿಂದ ಅಧ್ಯಾಯ 5ರವರೆಗಿನ ಸಂಪೂರ್ಣ ಉತ್ತರಗಳು. ಚಟುವಟಿಕೆ 1. ಈ ಕೆಳಗಿನ ಆಹಾರ ಪದಾರ್ಥಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಪೂರಕವಾದ ಆಹಾರ ಯಾವುದು ಮತ್ತು ಏಕೆ ಎಂದು ವಿವರಿಸಿ. ಚಟುವಟಿಕೆ 2. ನಿಮ್ಮ ಶಾಲೆಯಲ್ಲಿ ಮಧ್ಯಾಹ್ನ ನೀಡುವ ಅಥವಾ ಪ್ರತಿನಿತ್ಯ ಸೇವಿಸುವ ಆಹಾರ ಪದಾರ್ಥದ ಪ್ರಮಾಣವನ್ನು ಮತ್ತು ಅದರಲ್ಲಿನ ಪೋಷಕಾಂಶಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಉದಾಹರಣೆ: ಹಾಲು, ಬಾಳೆಹಣ್ಣು, ಶೇಂಗಾ, ಚಕ್ಕಿ, ಸಾಂಬಾರು. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್. ಚಟುವಟಿಕೆ 3. ಆಹಾರದಲ್ಲಿನ ಲಿಪಿಡ್ ಕೊಬ್ಬಿನ ಉಪಸ್ಥಿತಿ ಕಂಡುಹಿಡಿಯುವ ಪ್ರಯೋಗವನ್ನು ವಿವರಿಸಿ. ಶೇಂಗಾ ಕಾಳು, ಕೊಬ್ಬರಿ. ಬೇಕಾಗುವ ಸಾಮಗ್ರಿಗಳು. ಕಾರ್ಯವಿಧಾನ: ಪರೀಕ್ಷಿಸಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಒಂದು ಪೇಪರ್ನಲ್ಲಿ ಹಾಕಿ ಬಡಿಯಬೇಕು. ಬಡಿದ ನಂತರ ಪೇಪರ್ ಎಣ್ಣೆ ಅಂಟಿಕೊಳ್ಳುತ್ತದೆ. ವೀಕ್ಷಣೆ: ಪೇಪರ್ಗೆ ಎಣ್ಣೆ ಅಂಶ ಅಂಟಿರೋದು ಕಂಡುಬರುತ್ತದೆ. ತೀರ್ಮಾನ: ಕೊಟ್ಟಿರುವಂತಹ ಆಹಾರ ಪದಾರ್ಥಗಳಲ್ಲಿ ಕಬ್ಬಿಣದ ಅಂಶ ಕಂಡುಬರುತ್ತದೆ. ಈ ಒಂದು ಪ್ರಕ್ರಿಯೆ ವೀಕ್ಷಣೆ ಮತ್ತು ಇದು ತೀರ್ಮಾನ. ನೆಕ್ಸ್ಟ್ ಪೇಜ್. ಚಟುವಟಿಕೆ 4. ನನ್ನ ಕಲಿಕೆ ಅವಲೋಕನ. ಸಮತೋಲಿತ ಆಹಾರ ಎಂದರೇನು? ಎಲ್ಲ ಪೋಷಕಾಂಶಗಳು ಹೊಂದಿರುವ ಆಹಾರವೇ ಸಮತೋಲನ ಆಹಾರ. ಆಹಾರದಲ್ಲಿನ ನಾರಿನ ಮಹತ್ವವನ್ನು ವಿವರಿಸಿ. ನಾರು ಒಂದು ಮಹತ್ವಪೂರ್ಣವಾದ ಪೋಷಕಾಂಶವಾಗಿದೆ. ದೇಹದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ನೆಕ್ಸ್ಟ್ ಕಲಿಕಾ ಹಾಳೆ ಅಧ್ಯಾಯ 2. ಆಹಾರ, ಆರೋಗ್ಯ ಮತ್ತು ಕಾಯಿಲೆಗಳು. ಚಟುವಟಿಕೆ 1. ಅಧ್ಯಾಯ 1ರ ಚಟುವಟಿಕೆ 2ರ ಕೋಷ್ಟಕದಲ್ಲಿ ಪಟ್ಟಿ ಮಾಡಿ ಪೋಷಕಾಂಶಗಳ ಮತ್ತು ಪೋಷಣ ಮಹತ್ವವನ್ನು ವಿವರಿಸಿ. ಕಾರ್ಬೋಹೈಡ್ರೇಟ್ ಶಕ್ತಿ ಬಿಡುಗಡೆ ಮಾಡುತ್ತೆ. ಪ್ರೋಟೀನ್ ದೇಹದ ಬೆಳವಣಿಗೆ, ಕೊಬ್ಬು ಜೀವಕೋಶ ಕಾರ್ಯನಿರ್ವಹಣೆಗೆ, ವಿಟಮಿನ್ ಆರೋಗ್ಯ ಮತ್ತು ಕಾರ್ಯಕ್ಷಮತೆ ಕಾಪಾಡಲು, ಖನಿಜಗಳು ದೇಹದ ರಚನೆ ಕಾರ್ಯಪ್ರಗತಿಗೆ ಅತಿ ಅಗತ್ಯ. ಚಟುವಟಿಕೆ 2ರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು. ಶಕ್ತಿಯ ಕೊರತೆ ಮತ್ತು ದೌರ್ಬಲ್ಯ, ದೇಹದ ಕಾರ್ಯದಲ್ಲಿ ಖಿನ್ನತೆ. ನೆಕ್ಸ್ಟ್ ಕ್ವಾಸಿಯಾಕಾರ್ ಮಾರ್ಸ್ಮಸ್, ದೇಹದ ಬೆಳವಣಿಗೆಗೆ ಕುಂಠಿತ, ತೂಕ ಇಳಿಕೆ. ಇದು ಚಟುವಟಿಕೆ 2ರ ಉತ್ತರಗಳು. ಚಟುವಟಿಕೆ 3ರಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ಖನಿಜಗಳು, ನೀರು, ನಾರು, ಪೋಷಕಾಂಶಗಳು. ನ್ಯೂನತೆಗಳು: ಇರುಳು, ಕುರುಡು. ಅದು ಗುರುಡು ಅಂತಿದೆ, ಕುರುಡು ಕು ಅಂತ ಮಾಡಿ. ನೆಕ್ಸ್ಟ್ ಬೆರಿ ರೋಗ, ಸ್ಕರ್ವಿ. ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮಲಬದ್ಧತೆ. ದೃಷ್ಟಿಮಂದ, ಚರ್ಮದ ರೋಗ, ರೋಗನಿರೋಧಕ ಕೊರತೆ, ಹಲ್ಲುಗಳ ಬೆಳವಣಿಗೆ ಕೊರತೆ, ಹೃದಯ ಸಂಬಂಧಿತ ಕಾಯಿಲೆ, ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಸಮಸ್ಯೆ. ನನ್ನ ಕಲಿಕೆ ಅವಲೋಕನ. ಕಾರ್ಬೋಹೈಡ್ರೇಟ್ ಹಾಗೂ ಪ್ರೋಟೀನ್ಗಳು ಹೇಗೆ ಭಿನ್ನವಾಗಿದೆ? ಕಾರ್ಬೋಹೈಡ್ರೇಟ್ ಶಕ್ತಿ ಬಿಡುಗಡೆ ಮಾಡುತ್ತದೆ. ಪ್ರೋಟೀನ್ ದೇಹದ ಬೆಳವಣಿಗೆ ಕಾರಣವಾಗಿದೆ. ಕಾರ್ಬೋಹೈಡ್ರೇಟ್ನಲ್ಲಿ ಕಾರ್ಬನ್ನ ಹೈಡ್ರೋಜನ್ ಆಕ್ಸೈಡ್ ಇರುತ್ತದೆ. ಪ್ರೋಟೀನ್ನಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ಫಾಸ್ಫರಸ್ ಇರುತ್ತದೆ. ನ್ಯೂನತಾ ಕಾಯಿಲೆಗಳು ಎಂದರೇನು? ಯಾವುದಾದರೂ 2 ನ್ಯೂನತಾ ಕಾಯಿಲೆಗಳನ್ನು ವಿವರಿಸಿ. ನೆಕ್ಸ್ಟ್ ಅಧ್ಯಾಯ 3. ದ್ಯುತಿಸಂಶ್ಲೇಷಣಾ ಕ್ರಿಯೆ. ಚಟುವಟಿಕೆ 1. ಕೆಳಗೆ ನೀಡಿರುವ ಸಸ್ಯದ ಭಾಗಗಳನ್ನು ಗುರುತಿಸಿ. ಹೂವು, ಹಣ್ಣು, ಎಲೆ, ಕಾಂಡ, ಬೇರು. ಈ 5 ಭಾಗಗಳ ಜೊತೆ ನೀವು ಬೇರೆ ಭಾಗಗಳನ್ನು ಬೇಕಾದ್ರೂ ಗುರುತಿಸಬಹುದು. ನೆಕ್ಸ್ಟ್ ಚಟುವಟಿಕೆ 2. ಮೇಲಿನ ಚಟುವಟಿಕೆಯಲ್ಲಿ ಗುರುತಿಸಿದ ಸಸ್ಯದ ಭಾಗದ ಕಾರ್ಯವನ್ನು ವಿವರಿಸಿ. ಬೇರು, ಎಲೆ, ಹೂವು, ಹಣ್ಣು ಹಾಗೂ ಕಾಂಡ. ಚಟುವಟಿಕೆ 3. ಸಸ್ಯದ ಎಲೆಯ ಭಾಗದಲ್ಲಿ ಆಹಾರಗಳು ತಯಾರಿಸಲ್ಪಡುತ್ತವೆ. ಎಲೆಯ ಅಡ್ಡ ಸೀಳಿಕೆ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಕ್ಲೋರೋಪ್ಲಾಸ್ಟ್, ಗಾಳಿ ತುಂಬಿದ ಅವಕಾಶಗಳು, ಕಾವಲು ಜೀವಕೋಶ, ಜಿಡಿನಾ ಕ್ಯೂಟಿಕಲ್, ಮೇಲಿನ ಎಪಿಡರ್ಮಿಸ್, ನಡುದಿಂಡು, ಲ್ಯಾಮಿನ್, ಫ್ಲೋಯಂ ನಾಳ ಹಾಗೂ ಕೆಳಗಿನ ಎಪಿಡರ್ಮಿಸ್. ನೆಕ್ಸ್ಟ್ ಚಟುವಟಿಕೆ 4. ಮುಂದೆ ನೀಡಲಾದ ಚಿತ್ರದಲ್ಲಿ ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳು ಹಾಗೂ ಉತ್ಪನ್ನಗಳನ್ನು ಗುರುತಿಸಿ ಕೋಷ್ಟಕದಲ್ಲಿ ಬರೆಯಿರಿ. ಚಟುವಟಿಕೆ 4ಗೆ ಸಂಬಂಧಿಸಿದ ಪ್ರಶ್ನೆ ಇದು. ಕ್ರಮ ಸಂಖ್ಯೆ: ಎ ಸೂರ್ಯನ ಬೆಳಕು, ಬಿ ಇಂಗಾಲದ ಡೈಆಕ್ಸೈಡ್, ಸಿ ಪತ್ರ ಹರಿತು, ಡಿ ಆಮ್ಲಜನಕ. ಈ ಪೋಷಕಾಂಶಗಳು. ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ. ಸಸ್ಯಗಳ ಅಡುಗೆ ಮನೆ ಯಾವುದು? ಮೊದಲನೇ ಪ್ರಶ್ನೆಗೆ ಉತ್ತರ
ನನ್ನ ಕಲಿಕೆ ಅವಲೋಕನ. ಸಸ್ಯಗಳ ಅಡುಗೆ ಮನೆ ಯಾವುದು? ಎಲೆ. ಸಸ್ಯಗಳಲ್ಲಿ ಪತ್ರರಂಧ್ರಗಳ ಕಾರ್ಯವೇನು? ಅನಿಲಗಳ ವಿನಿಮಯ, ಬಾಷ್ಪ ವಿಸರ್ಜನೆ. ಸಸ್ಯಗಳಿಗೆ ನೀರು ಹೇಗೆ ಸರಬರಾಜು ಆಗುತ್ತದೆ? ಬೇರಿನ ಮೂಲಕ ನೀರನ್ನು ಹೀರಿ ಸರಬರಾಜು ಮಾಡುತ್ತದೆ. ದ್ಯುತಿ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. C6H12O. ನೆಕ್ಸ್ಟ್ ಅಧ್ಯಾಯ 4 ಪೋಷಣೆಯ ವಿಧಗಳು. ಚಟುವಟಿಕೆ 1 ಕೆಳಗೆ ಪಟ್ಟಿ ಮಾಡಿರುವ ಜೀವಿಗಳನ್ನು ಅವುಗಳ ಆಹಾರ ಕ್ರಮದ ಆಧಾರದ ಮೇಲೆ ವರ್ಗೀಕರಿಸಿ. ಈ ಜೀವಿಗಳನ್ನು ಕೆಳಗಿನಂತೆ ವರ್ಗಿಸಬಹುದು. ಜೀವಿಗಳು ತಮ್ಮ ಆಹಾರ ತಾವೇ ತಯಾರಿಸುವ ಜೀವಿಗಳು. ದಾಸವಾಳ, ಗುಲಾಬಿ, ಮಾವು, ಹಲಸು, ಬೇವು, ಪಾಚಿ. ಈ ಒಂದು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ. ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳು. ನಾಯಿ, ಹುಲಿ, ಆನೆ, ಬೆಕ್ಕು, ಮಾನವ, ಜಂತುಹುಳು, ಪ್ಲನೇರಿಯಾ, ಸಿಂಹ, ಕರುಳಿನ ಬ್ಯಾಕ್ಟೀರಿಯಾ ಹಾಗೂ ಜಿಗಣೆ. ಈ ಎಲ್ಲ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಬೇರೆ ಇನ್ನಿತರ ಪ್ರಾಣಿಗಳಿಗೆ ಅವಲಂಬಿಸಿರುತ್ತದೆ. ನೆಕ್ಸ್ಟ್ ಚಟುವಟಿಕೆ 1ರಲ್ಲಿ ಗುರುತಿಸಿರುವ ಪರಪೋಷಕ ಜೀವಿಗಳನ್ನು ಕೆಳಗಿನಂತೆ ವರ್ಗೀಕರಿಸಿ. ಮಾನವ, ಸಿಂಹ, ಹುಲಿ, ನಾಯಿ, ಆನೆ, ಬೆಕ್ಕು. ಜಂತುಹುಳು, ಪ್ಲನೇರಿಯಾ, ಹೇನು, ಅಣಬೆ, ರೈಜೋಪಸ್, ಕಲ್ಲು ಹೂ, ಪಾಚಿ, ಶಿಲೀಂಧ್ರ. ನನ್ನ ಕಲಿಕೆ ಅವಲೋಕನ. ತಮ್ಮ ಆಹಾರ ತಾವೇ ತಯಾರಿಸುವ ಜೀವಿಗಳಿಗಿರುವ ಹೆಸರೇನು? ಉತ್ತರ ಸ್ವಪೋಷಕ ಜೀವಿಗಳು. ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ? ಪರಪೋಷಕ ಜೀವಿಗಳು. 3ನೇ ಪ್ರಶ್ನೆ ಪರಾವಲಂಬ ಜೀವಿಗಳಿಂದ ಹರಡುವ ಕೆಲವು ಕಾಯಿಲೆಗಳನ್ನು ತಿಳಿಸಿ. ಮಲೇರಿಯಾ ಮತ್ತು ಟೈಫಾಯ್ಡ್. ಈ ಒಂದು ಕಾಯಿಲೆಗಳು ಪರಾವಲಂಬಿ ಜೀವಿಗಳಿಂದ ಹರಡುತ್ತವೆ. ಅಧ್ಯಾಯ 5 ತಮ್ಮ ಸುತ್ತಲಿನ ಬದಲಾವಣೆಗಳು. ಚಟುವಟಿಕೆ 1 ಮೂಲ ಗುಣವನ್ನು ಕಳೆದುಕೊಳ್ಳುವ ಬದಲಾವಣೆಗಳು. ಕಾಗದ ತುಂಡು ಮಾಡುವುದು, ಕಟ್ಟಿಗೆ ತುಂಡು ಮಾಡುವುದು, ದಾರ ಕತ್ತರಿಸುವುದು, ಕಲ್ಲು ಹೊಡೆಯುವುದು. ಮೂಲ ಗುಣವನ್ನು ಕಳೆದುಕೊಳ್ಳುವ ಬದಲಾವಣೆಯಾಗುವ ವಸ್ತುಗಳು. ಕಾಗದ ಸುಡುವುದು, ಹಾಲು ಮೊಸರಾಗುವುದು, ಬೆಣ್ಣೆಯಿಂದ ತುಪ್ಪ ಮಾಡುವುದು, ಕಾಯಿ ಹಣ್ಣಾಗುವುದು. ಚಟುವಟಿಕೆ 2 ಈ ಕೆಳಗಿನ ಚಿತ್ರಗಳನ್ನು ಭೌತಿಕ ಬದಲಾವಣೆ ಹಾಗೂ ರಾಸಾಯನಿಕ ಬದಲಾವಣೆಗಳು ಎಂದು ಹೆಸರಿಸಿ. ಮೊದಲನೇ ಚಿತ್ರ ರಾಸಾಯನಿಕ ಬದಲಾವಣೆ, ಎರಡನೇ ಚಿತ್ರ ಭೌತಿಕ ಬದಲಾವಣೆ. ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ, ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ ಹಾಗೆ ಭೌತಿಕ ಬದಲಾವಣೆ. ಈ ಚಿತ್ರದಲ್ಲಿರೋ ವಸ್ತುಗಳು ಭೌತಿಕ ಬದಲಾವಣೆ 2-3 ಗುಣಗಳನ್ನು ಹೊಂದಿದೆ. 3 ಚಿತ್ರಗಳು. ರಾಸಾಯನಿಕ ಬದಲಾವಣೆಯ ಗುಣಗಳು 2 ಚಿತ್ರ ರಾಸಾಯನಿಕ ಬದಲಾವಣೆಯ ಗುಣಗಳನ್ನು ಹೊಂದಿದೆ. ನೆಕ್ಸ್ಟ್ ಮೌಲ್ಯಾಂಕನ ಪ್ರಶ್ನೆಗಳು. ಭೌತಿಕ ಬದಲಾವಣೆಗಳೆಂದರೇನು? ರೂಪ, ಗಾತ್ರ, ಸ್ಥಿತಿಗಳಲ್ಲಿ ಬದಲಾದರೂ ರಾಸಾಯನಿಕ ಗುಣಗಳಲ್ಲಿ ಯಾವುದೇ ಬದಲಾವಣೆಯಾಗದೆ ಗುಣಗಳನ್ನು ಭೌತಿಕ ಬದಲಾವಣೆ ಎನ್ನುತ್ತೇವೆ. ನೆಕ್ಸ್ಟ್ ನೀವು ದಿನನಿತ್ಯದಲ್ಲಿ ಗಮನಿಸಿರುವಂತಹ ರಾಸಾಯನಿಕ ಬದಲಾವಣೆಗಳು ಯಾವುವು? ಮೊಳೆ, ತುಕ್ಕು ಹಿಡಿಯುವುದು, ಪಟಾಕಿ ಉರಿಯುವುದು ಹಾಗೂ ಹಾಲು ಮೊಸರಾಗುವುದು.